ಟಿ20 ವಿಶ್ವಕಪ್ನ 20ನೇ ಪಂದ್ಯ ಗ್ರೂಪ್ ಬಿನ ಒಮನ್ ಮತ್ತು ಸ್ಕಾಟ್ಲೆಂಡ್ ನಡುವೆ ನಡೆಯಿತು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಒಮನ್ ಸೋತು ಈ ಬಾರಿಯ ವಿಶ್ವಕಪ್ನಲ್ಲಿ ಗ್ರೂಪ್ ಸ್ಟೇಜಿಂದ ಎಲಿಮಿನೇಟ್ ಆದ ಮೊದಲ ತಂಡ ಎನಿಸಿತು. ಮೊದಲು ಬ್ಯಾಟಿಂಗ್ಗೆ ಬಂದ ಒಮನ್ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸುವ ಮೂಲಕ 151 ರನ್ ಟಾರ್ಗೆಟ್ ನೀಡಿತ್ತು. ಒಮನ್ ಪರ ಪ್ರತೀಕ್ 54, ಅಯಾನ್ ಖಾನ್ 41 ರನ್ ಗಳಿಸಿದರು. ಸ್ಕಾಟ್ಲೆಂಡ್ ಪರ ಸಫ್ಯಾನ್ ಶರೀಫ್ 2, ಮಾರ್ಕ್ವಾಟ್, ವೀಲ್, ಕ್ರಿಸ್ಟೋಫರ್, ಕ್ರಿಸ್ ಗ್ರೀವ್ಸ್ ತಲಾ 1 ವಿಕೆಟ್ ಪಡೆದರು. ಟಾರ್ಗೆಟ್ ಚೇಸ್ ಮಾಡಲು ಹೊರಟ ಸ್ಕಾಟ್ಲೆಂಡ್ 13.1 ಓವರಲ್ಲಿ 3 ವಿಕೆಟ್ ಕಳೆದುಕೊಂಡು 153 ರನ್ ಗಳಿಸುವ ಮೂಲಕ 7 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತು. ಸ್ಕಾಟ್ಲೆಂಡ್ ಪರ ಮೂನ್ಸಿ 41, ಬ್ರ್ಯಾಂಡನ್ ಮೆಕ್ಮುಲೆನ್ 31 ಎಸೆತಗಳಲ್ಲಿ 61 ರನ್ ಬಾರಿಸಿದರು. ಭರ್ಜರಿ ಬ್ಯಾಟ್ ಮಾಡಿದ ಬ್ರ್ಯಾಂಡನ್ ಮೆಕ್ಮುಲೆನ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್